ಪ್ರಧಾನಿ ಆಗಮಿಸಿದ್ದಾರೆ, ಸಪ್ತ ಮಂದಿರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತು ಧ್ವಜಾರೋಹಣ ಕೂಡ ನೆರವೇರುತ್ತೆ. ಈಗಾಗಲೇ ಸಪ್ತ ಮಂದಿರಗಳಿಗೆ ಭೇಟಿ ಕೊಟ್ಟು ನಮಸ್ಕಾರವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಾತಾ ಅನ್ನಪೂರ್ಣ ಮಂದಿರಕ್ಕೂ ಕೂಡ ಪ್ರಧಾನಿ ಭೇಟಿ ಕೊಡ್ತಾ ಇದ್ದಾರೆ. ನಂತರ ರಾಮಲಲ್ಲಾನ ದರ್ಶನ ಪಡಿತಾರೆ. ಆ ದರ್ಶನದ ಬಳಿಕ ನೆರವೇರೋದೇ ಧ್ವಜಾರೋಹಣ. ಇವತ್ತು ನೆರವೇರ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿ ಅಲಂಕಾರಗೊಂಡಂತಹ ಅಯೋಧ್ಯೆ ನಳನಳಿಸ್ತಾ ಇದೆ. ಸಪ್ತ ಮಂದಿರಕ್ಕೆ ಪ್ರಧಾನಿ ಭೇಟಿ ಕೊಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಶೇಷಾವತಾರ ಮಂದಿರ, ಸಪ್ತ ಮಂದಿರ, ಮಾತಾ ಅನ್ನಪೂರ್ಣ ಮಂದಿರಗಳಿಗೆ ತೆರಳಿ ಪ್ರಧಾನಿ ದರ್ಶನವನ್ನ ಪಡಿತಾ ಇದ್ದಾರೆ. ಅಯೋಧ್ಯೆಯಿಂದ ನೇರ ಪ್ರಸಾರ. ರಾಮನ ವಂಶವಾದಂತಹ ಸೂರ್ಯ ವಂಶವನ್ನು ಸೂಚಿಸುವಂತಹ ಸೂರ್ಯನ ಚಿತ್ರ, ಓಂಕಾರ ಮತ್ತು ಕೋವಿದಾರ ಮರವನ್ನು ಚಿತ್ರಿಸಿರುವಂತಹ ಧ್ವಜದ ಆರೋಹಣ ಇನ್ನೇನು ಕೆಲವೇ ಹೊತ್ತು. ಅದಕ್ಕೂ ಮುನ್ನ ಸಪ್ತ ಮಂದಿರಕ್ಕೆ ಭೇಟಿ ಕೊಡ್ತಿದ್ದಾರೆ ಪ್ರಧಾನಿ ಅಯೋಧ್ಯೆಗೆ ಆಗಮಿಸಿರುವಂತಹ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅರುಣ್ ಅವರೇ, ನಾವು ಗಮನಿಸ್ತಾ ಇದ್ದೀವಿ 2024ರಲ್ಲಿ ಮಂದಿರ ಅಲ್ಲಿ ಪ್ರತಿಷ್ಠಾಪನೆ ಆದ ರಾಮಲಲ್ಲಾ ವಿಗ್ರಹ. ಆದರೆ ಅದಕ್ಕೂ ಮುನ್ನ 2020ರಲ್ಲಿ ಅಲ್ಲಿ ಆ ಕಾರ್ಯ ಆರಂಭ ಆಯಿತು, ಶಿಲಾನ್ಯಾಸ. ಎಲ್ಲವನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಈಗ ಧ್ವಜಾರೋಹಣಕ್ಕೂ ಕೂಡ ಪ್ರಧಾನಿಯವರು ಆಗಮಿಸಿದ್ದಾರೆ. ಅಲ್ಲಿ ಬಹಳ ಸಜ್ಜಾಗಿದೆ ಅಯೋಧ್ಯೆ. ತಾವು ಅಯೋಧ್ಯೆಯಲ್ಲಿ ಅಂದ್ರೆ ಆ ಕಾರ್ಯ ಆಗೋವರೆಗೂ ಕೂಡ ಅಲ್ಲಿದ್ರಿ. ಆ ಒಂದು ಭಾವ ಹೇಗಿತ್ತು? ಅಯೋಧ್ಯೆ ಹೇಗೆ ಕಂಡು ಬರ್ತಾ ಇತ್ತು? ಮಂದಿರ ನಿರ್ಮಾಣಕ್ಕೂ ಮುನ್ನ, ಮಂದಿರ ಆದ ಮೇಲಿನ ಆ ಭಿನ್ನತೆ ಹೇಗೆ ತಾವು ನೋಡಿದ್ರಿ, ಹೇಗೆ ಅನುಭವಿಸಿದ್ರಿ ಅಂತ? ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ದೊಡ್ಡ ಅನುಭವ ನನಗೆ ಅನುಭವಿಸುವಂತ ಅವಕಾಶ ಸಿಕ್ತು. ಅಲ್ಲಿ ಸುತ್ತಲೂ ಸಹ ಬಹಳಷ್ಟು ಜನಗಳನ್ನ ನಾವು ಭೇಟಿ ಮಾಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಎಷ್ಟು ಪಾರದರ್ಶಕವಾಗಿ ಕೆಲಸ ನಡೀತಾ ಇತ್ತು ಅಂತ ಉದಾಹರಣೆ ಕೊಡಬೇಕು ಅಂದರೆ, ಪ್ರತಿಯೊಂದು ಕಲ್ಲು ಸಹ ಒಬ್ಬರು ಸೈಂಟಿಸ್ಟ್ ಇಂದ ಅಪ್ರೂವಲ್ ತಗೊಂತಾ ಇತ್ತು. ಅಲ್ಲಿ ಅವ್ರದ್ದು ಪ್ರೊಫೆಷನಲ್ ನೋಡ್ಬೋದು. ಅದು ಬಿಟ್ಟರೆ ಒಂದು ಸಮಯದಲ್ಲಿ ಏನಾಗುತ್ತೆ, ನನಗೆ ಮನಸ್ಸಲ್ಲಿ ಒಂದು ಬೇಜಾರಿರುತ್ತೆ, ಅಂದರೆ ಭಯ ಇರುತ್ತೆ. ಅಯ್ಯೋ, ಮೈಸೂರಿಂದ ಓದುವಪ್ಪ, ಎಲ್ಲಿ ರಾಜಕೀಯವಾಗಿ ತಗೊಂತಾರೋ ಇಲ್ಲಿ ಬಿಡ್ತಾರೋ ಆ ಥರದೆಲ್ಲ ಮನಸ್ಸಲ್ಲಿ ಒಂದು ಗೊಂದಲಗಳಿರುತ್ತೆ. ಆದರೆ ಒಮ್ಮೆ ಏನಾಯಿತು, ಅಲ್ಲಿಯ ಮುಖ್ಯ ಅಧಿಕಾರಿಗಳ ಜೊತೆ ನಾನು ಕೂತಿರ್ತೀನಿ, ಸೆಕ್ರೆಟರಿಯವ್ರ ಜೊತೆ ಕೂತಿದ್ದಾಗ ಯಾರೋ ಒಬ್ರು ದೊಡ್ಡ ಮನುಷ್ಯರು ಬರ್ತಾರೆ. ಅವ್ರು ಬಂದು ನಿಮ್ಮ ಹತ್ರ ನಾವು ಸೀಕ್ರೆಟ್ ಆಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಇವರಿದ್ದು ನಾನಾಗ ಕೇಳಿಸ್ಕೊಳ್ಳೆ ಎದ್ದು ನಿಂತ್ಕೊಂಡು ಹೊರಡಕ್ಕೆ ರೆಡಿ ಆಗ್ತೀನಿ. ಆ ಸೆಕ್ರೆಟರಿ ಇದ್ದವರು ಚಂಪತ್ರ ಅವ್ರು ಕೂತ್ಕೊಪ್ಪ ನೀನು ಅಂತಾರೆ. ಅವರು ದೊಡ್ಡ ಮನುಷ್ಯರಿಗೆ ಹೇಳ್ತಾರೆ, ಮೇ ಓಪನ್ಲಿ ಬಾತ್ ಕರ್ನಾ ಚಾಹತಾ ಹೂಂ, ಕೋಯಿ ಸೀಕ್ರೆಟ್ ಕುಚ್ ನಹೀ ಅಂತಾರೆ. ಅಂದ್ರೆ ಯಾವ್ದು ಸೀಕ್ರೆಟ್ ಎಲ್ಲ ಓಪನ್ ಆಗಿ ಮಾತಾಡ್ತೀನಿ. ಆಗ ಒಬ್ಬ ಶಿಲ್ಪಿಯಾಗಿ ಮೈಸೂರಿನಿಂದ ಓದಂತ ನಮಗೆ ಒಂದು ನಿರಾಳ ಆಗುತ್ತೆ. ಅಂದ್ರೆ ಇಲ್ಲಿ ಎಲ್ಲ ಪಾರದರ್ಶಕವಾಗಿ ನಡೆಯುತ್ತಂತ ನಂಬಿಕೆ ಬರುತ್ತೆ. ಈ ರೀತಿಯಲ್ಲಿ ಅಂತ ಡೆಡಿಕೇಟೆಡ್ ಜನಗಳ ಜೊತೆ ನಾವು ಸಮಯವನ್ನು ಕಳೆದ್ವಿ. ಬಹುಶಃ ಇವರೆಲ್ಲರ ಸ್ಯಾಕ್ರಿಫೈಸಸ್ ಇರ್ಬೋದು. ಪ್ರತಿಯೊಬ್ಬರೂ ಇದೊಂದು ಕೆಲಸ ಅಂತ ರೀತಿ ಮಾಡಿಲ್ಲ, ಪ್ರತಿಯೊಬ್ರು ಇದೊಂದು ಪೂಜೆ ರೀತಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನಾನೊಬ್ಬ ಮಾತ್ರ ಅಲ್ಲ, ಅಲ್ಲಿ ಮಾಡಿದ ಪ್ರತಿಯೊಬ್ಬರೂ ಸಾವಿರಾರು ಜನ ಮಾಡಿದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ರು ಅವ್ರದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ಕೊಡುಗೆ, ಅವರೆಲ್ಲರ ಕ್ರಾಫ್ಟ್ಮನ್ಶಿಪ್, ಅವರೆಲ್ಲರ ಸ್ಕಿಲ್ ಒಟ್ಟುಗೂಡಿ ಈ ಭವ್ಯ ಮಂದಿರ 21ನೇ ಶತಮಾನದಲ್ಲಿ ಪೂರ್ಣಗೊಂಡಿದೆ. ನಿಜ ನಿಜ. ತಾವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಇತಿಹಾಸದಲ್ಲಿ ನಾವು ಓದ್ತಾ ಇದ್ವಿ ಈ ರೀತಿಯ ದೇಗುಲಗಳ ನಿರ್ಮಾಣವನ್ನ. ಆದ್ರೆ ನಮ್ಮ ಕಾಲಘಟ್ಟದಲ್ಲೇ ಇಂಥದ್ದೊಂದು ಭವ್ಯವಾದಂತಹ ಮಂದಿರ, ಅದರಲ್ಲೂ ಕೂಡ ರಾಮನಿಗೊಂದು ಮಂದಿರ ಬೇಕು ಅನ್ನೋ ಕೋಟ್ಯಂತರ ಜನರ ಕನಸು, ಭಕ್ತರ ಕನಸು ನನಸಾಗಿರೋದಕ್ಕೆ ನಾವು ಅದಕ್ಕೆ ಭಾಗಿಯಾಗಿದ್ದೀವಿ ಅನ್ನೋದು ಬಹಳ ಖುಷಿ ಕೊಡುವಂತಹ ವಿಚಾರ. ಅಯೋಧ್ಯೆ ಹೇಗೆ ಬದಲಾಗಿದೆ ತಾವು ನೋಡಿದ ಹಾಗೆ? ತಾವು ಹತ್ತಿರದಿಂದ ನೋಡಿದಿರಿ ಅರುಣ್ ಯೋಗಿರಾಜ್ ಅವರೇ, ಹಾಗಾಗಿ ನಾನು ಕೇಳ್ತಾ ಇರೋದು, ಹೇಗೆ ಕಂಡು ಬರ್ತಾ ಇದೆ ಅಯೋಧ್ಯೆ ಈಗ ಅಂತ? ಹೌದು, ಇಲ್ಲ ಅದು ನೀವು ಹೇಳಕ್ಕೆ ಆಗಲ್ಲ, ಆ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ಟಿದೆ. ದೇವಸ್ಥಾನ ಮಾತ್ರವಲ್ಲ, ಆ ಸುತ್ತಮುತ್ತಲಿನ ಜಾಗಗಳು ಸಹ ಬಹಳ ಪರಿಣಾಮಕಾರಿಯಾಗಿ ಬದಲಾವಣೆಗೊಂಡಿದೆ. ಬಹುಶಃ ನಾವು ಮೊದಲನೇ ಬಾರಿ ಹೋದಾಗ ಸುಮಾರು ಮೇ ಜೂನಲ್ಲಿ ಹೋಗಿದ್ವಿ. ಅನ್ಕೋತಾ ಇದ್ವಿ, ಏನಪ್ಪ ಇದು ಇಷ್ಟು ಸಣ್ಣ ಊರು ರೀತಿ ಇದೆ, ಏನು ಇದ್ರ ಡೆವಲಪ್ಮೆಂಟ್ಸ್ ಆಗ್ತದೆ ಏನಂತ ಆಗ್ತಲ್ಲ. ಬಟ್ ದೇವಸ್ಥಾನದ ಮಾತ್ರ ಜಾಸ್ತಿ ಡೆವಲಪ್ಮೆಂಟ್ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಹೋದಾಗ ಭಾಳಷ್ಟು ಡೆವಲಪ್ಮೆಂಟ್, ರೋಡಿಂದ ಇರ್ಬೋದು, ಅಲ್ಲಿ ಬಂದಿರುವಂತಹ ಮಂದಿರಗಳಿರ್ಬೋದು, ಭಾಳಷ್ಟು ಮಠಗಳ ಶಾಖೆಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಒಂದು ಓವರಾಲ್ ಎಕನಾಮಿಕ್ ಡೆವಲಪ್ಮೆಂಟ್ ಸಹ ಆಗಿದೆ ಅಂತ ಅನಿಸುತ್ತೆ ನನಗೆ. ಇನ್ನೊಂದು ರೀತಿಯಲ್ಲಿ ನೋಡೋಕೆ ಹೋದರೆ ನಮ್ಮ ಭಕ್ತರಿಗೂ ಸಹ ಮನಸ್ಸಿನಲ್ಲಿ ಏನು ನೆಮ್ಮದಿ ಅಂದರೆ, ಅವರ ಹುಟ್ಟಿದ ಸ್ಥಳದಲ್ಲೇ ಈ ದೇವಸ್ಥಾನ ನಿರ್ಮಾಣ ಆಗಿ ಪೂರ್ಣಗೊಂಡಿದೆ ಅನ್ನೋದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ.
ನಾವಲ್ಲಿ ಗಮನಿಸಿದ್ವಿ ಅಂದ್ರೆ ವಿಗ್ರಹ ನಿರ್ಮಾಣ ಆಗ್ತಾ ಇದ್ದಂತ ಕೆತ್ತನೆ ಆಗ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ತಮ್ಮ ಜೊತೆಗೆ ಉಳಿದ ಶಿಲ್ಪಿಗಳು ಕೂಡ ಅದನ್ನ ಕೆತ್ತನೆ ಮಾಡ್ತಾ ಇದ್ರು. ನಂತರ ತಾವು ನಿರ್ಮಾಣ ಮಾಡಿದಂತಹ ಈ ರಾಮಲಲ್ಲಾ ವಿಗ್ರಹ ಅದು ಆಯ್ಕೆಯಾಯಿತು. ಅದು ನಿಜಕ್ಕೂ ಕೂಡ ದಕ್ಷಿಣ ಭಾರತದ ಪಾಲಿಗೆ, ಕನ್ನಡಿಗರ ಪಾಲಿಗೆ ಬಹಳ ಹೆಮ್ಮೆಯ ವಿಷಯ. ಈಗಲೂ ನಾವು ಗಮನಿಸ್ತಾ ಇರೋದು ಅಲ್ಲಿ ಎಲ್ಲವೂ ಕೂಡ ಇಡೀ ದೇಶವನ್ನ ಒಗ್ಗೂಡಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ ಅಂತ. ಅಂದ್ರೆ ಕೇವಲ ಅದು ಉತ್ತರ ಭಾರತದಲ್ಲಿ ಅಯೋಧ್ಯೆಯಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿನ ಪದ್ಧತಿಗಷ್ಟೇ ಸೀಮಿತ ಆಗಿಲ್ಲ. ಇಡೀ ದೇಶದ ಭಾವಕ್ಕೆ ಸ್ಪಂದಿಸುವಂತಹ ಒಂದು ಮೂರ್ತ ರೂಪವಾಗಿ ಅಯೋಧ್ಯೆ ರಾಮ ಮಂದಿರ ನಿಂತಿದೆ ಅಂತ ಅನ್ಸುತ್ತಲ್ವಾ? ಹೌದು, ಇದು ದೇಶ ಸ್ಮಾರಕವಾಗಿ ನಮಗೆ ನಿರ್ಮಾಣ ಇದು ನಿಂತಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದ ದಕ್ಷಿಣ ಭಾರತ ಉತ್ತರ ಭಾರತವಲ್ಲದೆ ಇದು ಭಾರತದ ದೇವಸ್ಥಾನವಾಗಿ ನಿರ್ಮಾಣಗೊಂಡಿದೆ. ಅವಕಾಶಗಳು ಬಹಳಷ್ಟು ಎಲ್ಲ ರಾಜ್ಯದ ಕಲಾವಿದರುಗಳಿಗೆ ಸಿಕ್ಕಿದೆ. ಅದರಲ್ಲಿ ಸ್ವಲ್ಪ ಹೆಚ್ಚಿನ ಪಾಲು ನಮ್ಮ ಕರ್ನಾಟಕದವ್ರಿಗೆ ಅಂತಲೇ ಹೇಳ್ಬೋದು. ಕೆಳಗಡೆ ಇರುವಂತಹ ಪಾಯದ ಕಲ್ಲಿಂದ ಹಿಡಿದು ಇಲ್ಲಿ ದೀಪಾಲಂಕಾರ ಹಿಡಿದು ನಂತರದಲ್ಲಿ ನಮ್ಮ ಶ್ರೀರಾಮ ಜನ್ಮ ಭೂಮಿಯ ಲೋಗೋ ಇರ್ಬೋದು, ಮತ್ತೆ ಮೂಲ ವಿಗ್ರಹ ಇರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದವರ ಪಾಲು ಸ್ವಲ್ಪ ಹೆಚ್ಚು ಅಂತ ಹೇಳ್ಬೋದು. ಮೋಸ್ಟ್ಲಿ ನಮ್ಮ ಹನುಮನ ನಾಡಾದ ಕರ್ನಾಟಕ ಈ ಒಂದು ಅವಕಾಶಗಳನ್ನ ಜಾಸ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಾವು. ತಾವು ಅಲ್ಲಿ ಕೆತ್ತನೆ ಮಾಡ್ತಾ ಇದ್ದಂಥ ಸಂದರ್ಭಕ್ಕೂ ನಂತರ ಪ್ರತಿಷ್ಠಾಪನೆ ಆದ ಮೇಲೆ ಅಯೋಧ್ಯೆಗೆ ಸಾಕಷ್ಟು ಬಾರಿ ಹೋಗಿರ್ತೀರಿ. ಅನುಭವ ಹೇಗೆ ಕಂಡು ಬರ್ತಾ ಇದೆ? ತಾವೇ ಕೆತ್ತಿದ ವಿಗ್ರಹ ಅಲ್ಲಿ ಕೋಟ್ಯಂತರ ಜನರಿಂದ ಆರಾಧನೆಗೊಂಡು ಪೂಜೆ ಪುನಸ್ಕಾರಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಆ ನೋಡೋ ಭಾವ ಹೇಗಿರುತ್ತೆ ತಮಗೆ ಅಂತ? ನಾನು ಏನ್ ಮಾಡ್ತೀನಿ, ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನಾನು ಕೆತ್ತದಂತೆ ನಾವು ನೋಡಲ್ಲ. ನಾನು ರಾಮ ಭಕ್ತನಾಗಿ ಈ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ನಾನೊಬ್ಬ ರಾಮ ಭಕ್ತನಾಗೆ ಆ ಒಂದು ರಾಮರ ಮೂರ್ತಿಗೆ ನಾನು ಪ್ರಣಾಮಗಳನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಅದೇ ನಮ್ಮ ಶಾಸನ ಯಾವಾಗಲೂ ಹೇಳೋದು, ಅದನ್ನು ನೀನು ಮಾಡಿದೆ ಅಂತಲ್ಲ, ಅದು ನಿಮ್ಮ ಹತ್ರ ಮಾಡಿಸ್ಕೊಂಡ್ರು ಅಂತ. ಆ ನಿಟ್ಟಿನಲ್ಲಿ ಒಬ್ಬ ಭಕ್ತನಾಗಿ ಬಹಳ ಸಂತೋಷದಿಂದ, ಬಹಳ ಹೆಮ್ಮೆಯಿಂದ, ಬಹಳ ಪ್ರೀತಿಯಿಂದ ಪ್ರತಿ ಬಾರಿ ಹೋದಾಗ್ಲೂ ಆಶ್ಚರ್ಯದಿಂದ, ಯಾಕಂದರೆ ಪ್ರತಿಯೊಂದು ಬಾರಿ ಹೋದಾಗಲೂ ತನ್ನದೇ ಆದ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಆಗ್ತಾ ಇತ್ತು. ಬಟ್ ಈಗ ಪೂರ್ಣಗೊಂಡಿದೆ. ಎಲ್ಲೇ ಹೋದ್ರೂ ಸಹ ನಾನು ಒಂದು ಗ್ರಾಮಕ್ಕೆ ಹೋಗ್ಬೋದು, ಹೊರದೇಶಕ್ಕೆ ಹೋಗ್ಬೋದು, ಎಲ್ಲಿ ಹೋದ್ರೂ ಸಹ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದೇ ಕೇಳೋದು, ನಾವು ಅಯೋಧ್ಯೆಗೆ ಒಂದ್ಸಲ ಹೋಗ್ಬೇಕು ಅಂತ ಒಂದು, ಅಥವಾ ಅಯೋಧ್ಯೆಗೆ ಹೋಗಿದ್ದೀನಿ ಅಂತ ಒಂದು. ಈ ಎರಡು ಮಾತನ್ನ ನಾನು ಪೂರಾ ಭಾರತೀಯರಿಂದ ನಾನು ಬಹಳಷ್ಟು ಸಲ ಕೇಳಿದ್ದೀನಿ. ತಾವು ಅಂದ್ರೆ ಅಯೋಧ್ಯೆಗೆ ಹೋದಂತ ಸಂದರ್ಭದಲ್ಲಿ ಸುಮಾರು ಎಷ್ಟು ಬಾರಿ ಹೋಗಿ ಬಂದ್ರಿ ತಾವು? ಅಂದ್ರೆ ನಾನು ಕೇಳ್ಬೋದಾದ್ರೆ ಅಲ್ಲಿಯ ಜನ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ? ಯಾಕಂದ್ರೆ ಅಲ್ಲಿ ತಾವು ಹೇಳ್ತಾ ಇದ್ರೆ ಚಿತ್ರಣ ಬದಲಾಗಿದೆ, ಅವರ ಜೀವನ ಮಟ್ಟ ಬದಲಾಗಿದೆ, ಸ್ವರೂಪ ಬದಲಾಗಿದೆ. ಸೊ ಅವರ ಭಾವ ಬದಲಾಗಿದೆಯಾ ಹೇಗೆ ಅಂತ? ಹೌದು, ನನಗೆ ಸರಿಸುಮಾರು 9 ತಿಂಗಳು ಅಲ್ಲೇ ಇದ್ದೆ. ಅದಾದ ನಂತರ ಸಹ ಮತ್ತೆ 5-6 ಬಾರಿ ಹೋಗಿದ್ದೀನಿ. ಕೆಲವೊಮ್ಮೆ ನನಗೆ ಅಲ್ಲಿ ಕಲಿಯುಗದ ಕೌಶಲ್ಯ ಅಂತ ಸಹ ಕರೀತಾರೆ. ಅಲ್ಲಿ ಆ ರೀತಿಯಾದ ಪ್ರೀತಿಯನ್ನ ಕೊಡ್ತಾರೆ. ಎಲ್ಲೋದ್ರೂ ನನ್ನ ಒಂದು ಕಂಡುಹಿಡಿಯುವಂಥದ್ದು ಒಂದು ಆ ಪ್ರೀತಿ ಮತ್ತೆ ಆ ಮಮತೆಯನ್ನು ನನಗೆ ಪ್ರತಿ ಭಾರತದ ಎಲ್ಲ ಮೂಲೆಯಲ್ಲೂ ಕೊಡ್ತಾ ಬಂದಿದ್ದಾರೆ. ಬಹುಶಃ ಇದು ಒಬ್ಬ ಶಿಲ್ಪಿಗೆ ಸಿಕ್ಕಂಥ ಬಹಳ ದೊಡ್ಡ ಗೌರವ. ನಮ್ಮ ಶಿಲ್ಪಿಗಳು ಶತಮಾನಗಟ್ಟಲೆಯಿಂದ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಿದ್ದಾರೆ ಭಾರತಕ್ಕೆ. ಆ ನಿಟ್ಟಿನಲ್ಲಿ ಒಂದು ಶಿಲ್ಪಿಗೆ ಸಿಕ್ಕ ಗೌರವ ಅಂತಾನೆ ಹೇಳಿ ಭಾವಿಸ್ತೇನೆ ನಾನು. ಈ ರಾಮಲಲ್ಲಾ ವಿಗ್ರಹವನ್ನ ಕೆತ್ತಾದ ಮೇಲೆ, ಅಂದ್ರೆ ತಾವು ಮುಂಚಿನಿಂದಲೂ ಕೂಡ ಬಹಳ ಸುಂದರವಾದಂತಹ ವಿಗ್ರಹಗಳನ್ನ ಕೆತ್ತಾ ಬಂದಂಥವ್ರು, ತಮ್ಮ ಶಿಲ್ಪಕಲೆಯ ಬಗ್ಗೆ ಮಾತೇ ಇಲ್ಲ. ಆದ್ರೆ ಬಹಳ ದೊಡ್ಡ ಜವಾಬ್ದಾರಿ ಹೆಚ್ಚಳ ಆಗಿದೆ ಅಂತ ಅನ್ಸುತ್ತಾ ತಮಗೆ? ತಮ್ಮ ಮೇಲೆ ತಾವು ಅಂದ್ರೆ ಮುಂದಿನ ಪ್ರತಿಯೊಂದು ಶಿಲ್ಪ ಕೆತ್ತನೆ ಕಾರ್ಯದಲ್ಲೂ ತೊಡಕೊಂಡಂತ ಸಂದರ್ಭದಲ್ಲಿ ಈಗ ಹೇಗಿರುತ್ತೆ ಅಂತ, ತಮ್ಮ ಜವಾಬ್ದಾರಿ ಹೆಚ್ಚಳ ಆಗಿದೆ ಅಂತ ಅನ್ಸುತ್ತಾ ತಮಗೆ ಹೇಗೆ ಅಂತ? ಹೌದು, ಜವಾಬ್ದಾರಿನೂ ಹೆಚ್ಚಾಗಿದೆ, ಜನರ ನಿರೀಕ್ಷೆನೂ ಬಹಳ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ನನ್ನ ದೈನಂದಿನ ಜೀವನವನ್ನು ಹಾಗೆ ಇಟ್ಕೊಂಡಿದ್ದೀನಿ, ಕಲಿಕೆಗಾಗಿ ಸಮಯವನ್ನು ಇಟ್ಕೊಂಡಿದ್ದೀನಿ. ದಿನನಿತ್ಯ ಕಲಿಯುವಂಥ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ. ನಿರ್ಮಾಣದ ಸಮಯದ ಮೊದಲಿಗಿಂತ ಹೆಚ್ಚಿನ ಸಮಯ ಮತ್ತು ಶ್ರದ್ಧೆಯನ್ನು ಒಳಗೊಂಡು ನನ್ನ ದಿನಗಳು ತುಂಬಿರುತ್ತದೆ. ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಿರ್ಮಾಣ ಮಾಡುವ ಕೆಲಸದಲ್ಲಿ ಪ್ರತಿಯೊಬ್ಬರು ಗ್ರಾಮಕ್ಕೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಅವ್ರು ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ನಾನು ಕೆತ್ತನೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ಅರುಣ್ ಅವರೇ, ಮಂದಿರ ಒಟ್ಟಾರೆಯಾಗಿ ನಿರ್ಮಾಣ ಆದಂತ ಪರಿ ನೋಡ್ತಾ ಇದ್ದಾಗ ತಮಗೆ ಹೇಗೆ ಅನಿಸ್ತಾ ಇದೆ ಅಂತ? ಹೇಳಿದಲ್ಲ, ಅದು ನಮಗೆ ಗೊತ್ತಿಲ್ಲದೇನೆ ಅದು ಇಷ್ಟು ದೊಡ್ಡ ಮಂದಿರ ಇಷ್ಟು ಸಮಯದಲ್ಲಿ, ಕಮ್ಮಿ ಸಮಯದಲ್ಲಿ ಆಗಿರೋದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಅಲ್ಲೇ ನೋಡ್ಬೋದು ನೀವು ಎಷ್ಟು ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ದೇವಸ್ಥಾನದ ವಿನ್ಯಾಸವನ್ನ ಸೋಂಪುರ ಕುಟುಂಬದವರು ಮಾಡ್ತಾ ಬರ್ತಾ ಇದ್ದಾರೆ.
ಕಟ್ಟಡದ ಕೆಲಸದ ಜವಾಬ್ದಾರಿಯನ್ನು L&T ಮತ್ತು ಟಾಟಾದವರು ಸಹ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಮೇಲ್ವಿಚಾರಣೆಯನ್ನು ಸಹ ನಮ್ಮ ಮುಖ್ಯಮಂತ್ರಿಗಳು ಆದಿ ಯೋಗಿತೇನಾಥರು ಸಹ ಪ್ರತಿ 1 ತಿಂಗಳಿಗೊಮ್ಮೆ ಭೇಟಿ ನೀಡುವಂಥ ಮುಖಾಂತರ ಅದರ ಒಂದು ಡೆವಲಪ್ಮೆಂಟ್ ಸಹ ಅವರು ಮಾನಿಟರ್ ಮಾಡ್ತಾ ಇದ್ರು. ಈ ರೀತಿ ಎಲ್ಲರೂ ಮನಸ್ಸಿನಲ್ಲೂ ಈ ಒಂದು ಆಗಬೇಕು ಅಂತ ಒಂದು ಬಹಳ ದೃಢವಾದ ಒಂದು ಸಂಕಲ್ಪ ಇದ್ದಿದ್ದರಿಂದ ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ದೊಡ್ಡ ಮಂದಿರ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಬಹಳಷ್ಟು ಸುಮಾರು 10 ರಿಂದ 15 ವರ್ಷ ತಗೊಳ್ಳುವಂಥ ಕೆಲಸವನ್ನ ಸುಮಾರು 4 ವರ್ಷಗಳಲ್ಲಿ ಪೂರ್ಣಗೊಂಡಿಸಿದ್ದಾರೆ. ಇದಕ್ಕೆ ಎಲ್ಲರ ಶ್ರಮ, ರಾಮನ ಮೇಲಿರೋ ಭಕ್ತಿ ಈ ಒಂದು ನಮಗೆ ಕಾಣ್ತಾ ಇದೆ. ನಿಜ. ಅಂದ್ರೆ ಮತ್ತೆ ವ್ಯವಸ್ಥೆ ಕೂಡ ಬಹಳ ಬಹಳ ವಿಶಿಷ್ಟವಾಗಿದೆ ಅಲ್ಲ ಅರುಣ್ ಅವರೇ? ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ತಾವು ಹೇಳೋದಾದ್ರೆ ಅಂದ್ರೆ ಎಷ್ಟು ಸುಲಲಿತವಾಗಿ ಕೋಟ್ಯಂತರ ಜನ ಬಂದರೂ ಕೂಡ ಸರಾಗವಾಗಿ ಹೋಗಿ ಬರೋದಕ್ಕೆ ಆಗೋ ಹಾಗೆ ಅಲ್ಲಿ ವ್ಯವಸ್ಥೆ ಏನಾಗಿದೆ, ಆ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಆ ವ್ಯವಸ್ಥೆ ಬಗ್ಗೆ ಮೊದಲೇನೆ ಅವರು ಗಮನವನ್ನು ಕೊಟ್ಟಿದ್ರು. ಹೇಗೆ ಅಂದರೆ ತುಂಬ ಕಾಯುವಂಥ ಕೆಲಸ ಆಗಬಾರ್ದು, ಬಂದರೆ ಪ್ರತಿಯೊಬ್ಬರೂ ಬಂದು ನೋಡಿ ಹೋಗೋದಕ್ಕೆ ಇಷ್ಟು ಸೆಕೆಂಡ್ ಅಂತ ಅವರು ಕ್ಯಾಲ್ಕುಲೇಷನ್ ಮಾಡಿಕೊಂಡು, ಆಮೇಲೆ ಗರ್ಭಗುಡಿಗೆ ಮಂಟಪಗಳು ಮಾಡಿದ್ದಾರೆ. 5 ಮಂಟಪಗಳನ್ನ ದಾಟಿ ಒಳಗೆ ಹೋಗೋ ಸಮಯದಲ್ಲಿ ದೂರದಿಂದನೇ ಒಂದು ದರ್ಶನ ಆಗ್ತಾ ಹೋಗುತ್ತೆ ನಿಮಗೆ ವಿಗ್ರಹ. ಆ ರೀತಿಯಲ್ಲಿ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾರಿಗೂ ಸಹ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ, ತುಂಬಾ ಇವು ದಿನಗಟ್ಟಲೆ ನಮಗೆ ಕಾಯಬೇಕಾಗತ್ತೆ ಅನ್ನೋಂಥ ರೀತಿ ಏನಿಲ್ಲ. ಅಷ್ಟು ಸುಸಜ್ಜಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಯಾರೇ ಸಹ ಹೋದ್ರೂ ಎಷ್ಟೇ ಬಿಸಿ ಇದ್ರೂ ಸಹ ಸರಿಸುಮಾರು 2 ರಿಂದ 3 ಗಂಟೆ ಒಳಗೆ ನಿಮಗೆ ದರ್ಶನ ಆಗೋದು ಬಹಳ ಖಚಿತ. ಆ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಕೆಲಸವನ್ನ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಭಕ್ತಿ ಶ್ರದ್ಧೆ ಇಂಥದ್ದೊಂದು ಬೃಹತ್ ಆದಂತಹ ಮಂದಿರ ನಿರ್ಮಾಣಕ್ಕೆ ಕಾರಣ ಆಯಿತು. ಇಂತಹ ಇನ್ನಷ್ಟು ಮಂದಿರಗಳ ನಿರ್ಮಾಣಕ್ಕೆ ಶಕ್ತಿ ತುಂಬುತ್ತಾ ಇದೆಯಾ, ಪ್ರೇರಣೆ ಆಗ್ತಾ ಇದೆಯಾ ರಾಮ ಮಂದಿರ ಅಂತ? ನಾನು ಅದೇ ಹೇಳಿದ್ದು, ಇದು ಕಲ್ಚರ್ ಕಂಟಿನ್ಯೂಟಿ. ಈಗ ಏನಾಯ್ತು, ಇಂದಿನ ಶತಮಾನಗಳಲ್ಲಿ ಇತ್ತು, ಈಗಿನ ಶತಮಾನದಲ್ಲಿ ಇದೆ. ಮುಂದಿನ ಶತಮಾನಕ್ಕೆ ಪೀಳಿಗೆ ಮಕ್ಕಳಿಗೆ ಅದೊಂದು ಪ್ರೇರಣೆ ಆಗುತ್ತೆ. ಈ ಒಂದು ಈಗಿನ ಸಮಯದಲ್ಲಿ ಆಗಿದೆ, ಮುಂದೆ ನಾವು ಮಾಡ್ಬೋದು, ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಮುಖಾಂತರ ನಾವು ಈ ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ನಾನು ಧನ್ಯವಾದ ಕೊಡ್ತೀನಿ. ಧನ್ಯವಾದ ಅರುಣ್ ಯೋಗಿರಾಜ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ಅರುಣ್ ಯೋಗಿರಾಜ್ ರಾಮ್ಲಲ್ಲಾ ವಿಗ್ರಹದ ಶಿಲ್ಪಿ ನಮ್ಮೊಂದಿಗೆ ಅವರ ಅನುಭವವನ್ನ ಹಂಚಿಕೊಳ್ತಾ ಇದ್ರು. ಎಷ್ಟು ಅದ್ಭುತವಾಗಿ ಮಂದಿರ ನಿರ್ಮಾಣ ಆಗಿದೆ. ನಾವು ಇತಿಹಾಸದಲ್ಲಿ ನೋಡ್ತಿದ್ವಿ, ಆ ರಾಜರ ಕಾಲದಲ್ಲಿ ಇಂಥದ್ದೊಂದು ಬೃಹತ್ತಾದ ಮಂದಿರ ನಿರ್ಮಾಣ ಆಯಿತು, ಇಂತಹದೊಂದು ಶಿಲ್ಪಕಲೆಯನ್ನ ಅಲ್ಲಿ ಪ್ರಯೋಗಿಸಲಾಯಿತು ಅಂತ. ಆದರೆ ಈಗಿನ ಕಾಲಘಟ್ಟದಲ್ಲಿ, ಇಂಥ ಶತಮಾನದಲ್ಲೇ ಇಂಥದ್ದೊಂದು ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿದ್ದಷ್ಟೇ ಅಲ್ಲ, ಈಗ ಸಂಪೂರ್ಣವಾಗಿದೆ. ಅದರ ದ್ಯೋತಕವಾಗಿ ಇವತ್ತು ಧ್ವಜಾರೋಹಣ, ಅದನ್ನ ನೆರವೇರಿಸೋದಕ್ಕಾಗಿ ಪ್ರಧಾನಿ ಆಗಮಿಸಿದ್ದಾರೆ. ಸಪ್ತ ಮಂದಿರಗಳಿಗೆ ಭೇಟಿ ಕೊಟ್ಟು ಪ್ರಧಾನಿಯಿಂದ ಪೂಜೆ, ನಂತರ ರಾಮಲಲ್ಲಾ ವಿಗ್ರಹದ ಅಲ್ಲಿ ದರ್ಶನವನ್ನ ಪಡೆದು ರಾಮಲಲ್ಲಾನ ದರ್ಶನದ ಬಳಿಕ ಧ್ವಜಾರೋಹಣ ನೆರವೇರುತ್ತೆ. ಸಕಲ ಸಿದ್ಧತೆಗಳಾಗಿದೆ, ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಧ್ವಜಾರೋಹಣಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧ್ವಜಾರೋಹಣ ನೆರವೇರುತ್ತೆ. 360 ಡಿಗ್ರಿ ತಿರುಗಬಲ್ಲಂತಹ 42 ಅಡಿ ಎತ್ತರದ ಧ್ವಜಸ್ತಂಭ, ಅದರ ಮೇಲೆ ಸೂರ್ಯ, ಓಂ, ಕೋವಿದಾರ ಮರದ ಚಿತ್ರ ಇರುವಂತಹ ಧ್ವಜ ಹಾರಾಡಲಿದೆ. 360 ಡಿಗ್ರಿ ತಿರುಗುವ ರೀತಿಯಲ್ಲಿ ಬೇರಿಂಗ್ ಬಾಲ್ ಅಳವಡಿಕೆಯಾಗಿದೆ ಧ್ವಜಸ್ತಂಭಕ್ಕೆ. ಈಗಾಗಲೇ ಸೇನೆ ನೆರವಿನೊಂದಿಗೆ ಒಂದು ಬಾರಿ ತಾಲೀಮ್ ಕೂಡ ನಡೆಸಿದ್ರು. ಈಗ ಈ 20 ಅಡಿ ಉದ್ದದ ಬೃಹತ್ತಾದಂತಹ ಧ್ವಜ ಆರೋಹಣ ಆಗುವಂತಹ ಸಮಯ ಕೂಡ ಸನ್ನಿಹಿತವಾಗ್ತಾ ಇದೆ. ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿದ್ದಾರೆ. ಶೇಷಾವತಾರ ಮಂದಿರ, ಸಪ್ತ ಮಂದಿರ, ಮಾತಾ ಅನ್ನಪೂರ್ಣ ಮಂದಿರಗಳಿಗೆ ತೆರಳಿ ದರ್ಶನವನ್ನ ಪಡಿತಾ ಇದ್ದಾರೆ. ಅದಾದ ಬಳಿಕ ರಾಮ್ ದರ್ಬಾರ್ನಲ್ಲಿ ಪೂಜೆಯನ್ನ ನೆರವೇರಿಸ್ತಾರೆ. ಬಾಲರಾಮನ ದರ್ಶನ ಪಡೆದು ನಂತರ ನೆರವೇರೋದೇ ಧ್ವಜಾರೋಹಣ. ರಾಮ ಜನ್ಮಭೂಮಿ ವಿವಾದವೆಲ್ಲ ಕಳೆದು ವರ್ಷಗಳ ದಶಕಗಳ ಹೋರಾಟದ ಬಳಿಕ ಅದ್ಭುತವಾದ ಮಂದಿರ ನಿರ್ಮಾಣ ಆಗಿ ರಾಮ್ಲಲ್ಲಾ ವಿಗ್ರಹ 2024ರಲ್ಲಿ ಪ್ರತಿಷ್ಠಾಪನೆಯಾಗಿ ಉಳಿದೆಲ್ಲ ಕಾರ್ಯಗಳು ಸಂಪೂರ್ಣವಾಗಿದ್ದರ ದ್ಯೋತಕವಾಗಿ ಇವತ್ತು ನಡೀತಾ ಇರೋದು ಈ ಧ್ವಜಾರೋಹಣ. 11:58ರಿಂದ ಮಧ್ಯಾಹ್ನ 1 ಗಂಟೆ ನಡುವಿನ ಶುಭ ಮುಹೂರ್ತದಲ್ಲಿ ಈ ಧ್ವಜಾರೋಹಣ ನೆರವೇರುತ್ತೆ. ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ರೇಷ್ಮೆ ದಾರ ಬಳಕೆ ಮಾಡಿ ಗಂಟೆಗೆ 200 ಕಿಲೋಮೀಟರ್ವರೆಗೆ ಬೀಸುವಂತಹ, ಗಾಳಿ ತಳೆದುಕೊಳ್ಳುವಂತಹ ಶಕ್ತಿ ಇರುವ ಧ್ವಜ ನಿರ್ಮಾಣ ಆಗಿರೋದು. 20 ಅಡಿ ಉದ್ದ, 10 ಅಡಿ ಎತ್ತರ, ತ್ರಿಕೋನಾಕಾರದ ಕೇಸರಿ ಧ್ವಜ, ಸೂರ್ಯವಂಶದ ಸೂರ್ಯನ ಚಿಹ್ನೆ, ಓಂಕಾರ ಮತ್ತು ಕೋವಿದಾರ ವೃಕ್ಷದ ಚಿತ್ತಾರ ಇದೆ. 3 ಚಿಹ್ನೆಗಳು ರಾಮರಾಜ್ಯದ ಘನತೆ, ಏಕತೆ ಮತ್ತು ಸಂಸ್ಕೃತಿಯ ಸಂಕೇತಕವಾಗಿರುವಂಥದ್ದು.
ಸೂರ್ಯನ ಚಿತ್ರ ರಾಮನ ವಂಶವಾದಂತಹ ಸೂರ್ಯವಂಶವನ್ನು ಸೂಚಿಸಿದ್ರೆ ಓಂ ಶುಭ ಸೂಚಕ. ಕೋವಿದಾರ ಮರ ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯಗಳನ್ನ ಪ್ರತಿನಿಧಿಸುತ್ತೆ. ಆ ಧ್ವಜಾರೋಹಣ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿಯಿಂದ ನೆರವೇರಲಿದೆ.